ಸರ್, ಈಗ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ನಾವು ಆಭರಣಗಳನ್ನು ತೆಗೆದುಕೊಂಡು ಬರುವಂತಹ ಕೆಲಸಗಳಾಗ್ತಾ ಇದೆ. ಈ ಆಭರಣದ ಬಗ್ಗೆ ಏನು ಹೇಳ್ತೀರಿ ಸರ್? ಸ್ವಾಮಿಗೆ ಈ ಆಭರಣ ತಂದು ಹಾಕಿದ ನಂತರ ಜ್ಯೋತಿ ಬೆಳಗತ್ತೆ ಅನ್ನುವಂತಹ ಪ್ರತೀತಿ ಇದೆ. ಸೊ ಇದ್ರ ಬಗ್ಗೆ ಮಾತನಾಡ್ತಾ ಹೋಗೋದಾದ್ರೆ, ಇಲ್ಲಿ ಭಕ್ತಿ ಮತ್ತು ಶಕ್ತಿಯ ವಿಚಾರಕ್ಕೆ ನೀವು ಸಂಬಂಧಪಟ್ಟರೆ ನೀವು ಏನು ತೋರಿಸ್ತಾ ಇದ್ದೀರಾ, ಸರಿಸುಮಾರು 83 ಕಿಲೋಮೀಟರ್ ದೂರ ಆ 3 ಪೆಟ್ಟಿಗೆಗಳನ್ನು ಹೊತ್ತು ಅವರು ನಡ್ಕೊಂಡು ಬರಲ್ಲ, ಓಡಿ ಬರ್ತಾರೆ. ಅವರಿಗೆ ಕಿಂಚಿತ್ತು ಆಯಾಸ ಅನ್ನೋದಿರಲ್ಲ, ದಣಿವು ಅನ್ನೋದಿರಲ್ಲ. ಅಲ್ಲಿ ಸುತ್ತಲೂ ಒಂದು ಪಾಸಿಟಿವ್ ವೈಬ್ರೇಷನ್ ಹೇಗಿರುತ್ತೆ ಅಂದರೆ, ಸ್ವಾಮಿ ಶರಣಂ ಶರಣಮಯ್ಯಪ್ಪ ಎಂಬ ಶರಣು ಘೋಷವನ್ನು ಉಚ್ಚರಿಸುತ್ತಾ ಈ 12ನೇ ತಾರೀಕು ಮಧ್ಯಾಹ್ನ ಪಂದಳದಿಂದ ಹೊರಟಂಥ ಆಭರಣ ಇದು. ಈ ಆಭರಣ ಸಾಕ್ಷಾತ್ ಆ ಪಾಂಡ್ಯ ರಾಜನು ಆ ಭಗವಂತ ಸ್ವಾಮಿ ಅಯ್ಯಪ್ಪನಿಗೆ ತೊಡಿಸಲಿಕ್ಕಾಗಿ ಮತ್ತು ಒಂದೇ ದಿನ ಆ ಭಗವಂತ ರಾಜನಾಗಿ ಕಾಣಿಸೋದು. ಉಳಿದ ಎಲ್ಲ ದಿನ ಕೂಡ ವೈರಾಗಿಯಾಗಿ ಈ ಪ್ರಪಂಚದಲ್ಲಿ ಯಾವುದು ಶಾಶ್ವತ ಇಲ್ಲ ಅನ್ನೋ ಒಂದು ತತ್ವ ಎಲ್ಲವೂ ಒಂದು ನೀವು ಸೈನ್ಸೇ ಅಡಗಿದೆ. ಶಬರಿಮಲೆಯ ಪ್ರತಿಯೊಂದು ವಿಚಾರದಲ್ಲೂ ಸೈನ್ಸ್ ಅಡಗಿದೆ. ಅದಕ್ಕೆ ಇನ್ನೂ ಒಂದು ವಿಚಾರ ಹೇಳಬೇಕಾದ್ರೆ, ಈ ಒಂದು ಜ್ಯೋತಿ ಅಂದ ತಕ್ಷಣ ಬಹಳಷ್ಟು ಚರ್ಚೆಗಳು ಬಂತು, ಇದು ಮಾನವ ನಿರ್ಮಿತ ಎಲ್ಲ ಅಂತ. ಮಾನವ ನಿರ್ಮಿತ ಅನ್ನೋದು ಒಂದು, ಅಗ್ನಿ ಕೂಡ ಪಂಚಭೂತಗಳಲ್ಲಿ ಒಂದು. ಆ ಅಗ್ನಿಯು ಕೂಡ ದೇವರೇ. ಆ ದೇವರನ್ನು ಮಾನವ ನಿರ್ಮಿತ ಮಾಡಿದ್ರು ಕೂಡ ಈಗ ಎಲ್ಲರ ಚಿತ್ತ ಒಂದೇ ಕಡೆ ಇರುತ್ತೆ. ಪೊನ್ನಂಬಲ ಬೇಡಲ್ಲಿ ಎದ್ದು ಸ್ವಾಮಿಯೇ ಶರಣಮಯ್ಯಪ್ಪ ಅಂತ ಅಷ್ಟು ಲಕ್ಷಾಂತರ ಮಂದಿ ಕೂಗಬೇಕಾದ್ರೆ ಆ ಭಗವಂತ ಖಂಡಿತವಾಗಿ ಅಲ್ಲಿರ್ತಾರೆ, ಆ ಶರಣು ಘೋಷದಲ್ಲಿರ್ತಾರೆ. ಆ ತಿರುವಾಭರಣದಲ್ಲಿ 3 ಪೆಟ್ಟಿಗೆಗಳಿರುತ್ತೆ. ಒಂದು ಪೆಟ್ಟಿಗೆ ಆ ಒಂದು ಓಲಿ ಜ್ಯುವೆಲರ್ಸ್ ಬಾಕ್ಸ್ ಅಂತ ಇರುತ್ತೆ, ಇನ್ನೊಂದು ಬೆಳ್ಳಿಯ ಪೆಟ್ಟಿಗೆ, ಮತ್ತೊಂದು ಕೊಡಿ ಪೆಟ್ಟಿಗೆ. ಅಂದರೆ ಈ 3 ಪೆಟ್ಟಿಗೆಗಳಲ್ಲಿ ಆ ಒಂದು ಪಂದಳ ಅರಮನೆಯಿಂದ 56 ದಿನಗಳ ಕಾಲ ಅಲ್ಲಿ ಭಕ್ತರಿಗಾಗಿ ಆ ಒಂದು ದರ್ಶನಕ್ಕಾಗಿ ಇಟ್ಟಿರ್ತಾರೆ. ವರ್ಷದಲ್ಲಿ ಒಮ್ಮೆ ಮಾತ್ರ ಇದು ಸಾಧ್ಯ. 56 ದಿನ ಆದ ನಂತರ ಧನುರ್ಮಾಸದ 28ನೇ ದಿನ ಅಂದರೆ 12ನೇ ತಾರೀಕು ಪಂದಳದಿಂದ ಹೊರಟಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ಸತ್ಯವಾದ ಹೊನ್ನು 18 ಮೆಟ್ಟಿಲನ್ನು ಎಲ್ಲರೂ ಇರುಮುಡಿ ಹೊತ್ಕೊಂಡೇ ಹತ್ತಬೇಕು. ಈ ವ್ಯಕ್ತಿಗಳಿಗೆ ಮಾತ್ರ ಅವಕಾಶ ಇರುತ್ತೆ. ಅವರು ಸರಿಸುಮಾರು 3 ತಿಂಗಳ ಕಾಲಕ್ಕಿಂತ ಹೆಚ್ಚು ವ್ರತವನ್ನು ಮಾಡಿ ಬರ್ತಾರೆ. ಯಾಕೆಂದರೆ ಆ ಕ್ಷೇತ್ರದ ಮಹಿಮೆ ಆಗಿದೆ. ವ್ರತವಿಲ್ಲದೆ ಅಲ್ಲಿಗೆ ಕಾಲಿಡಲಿಕ್ಕೆ ಯಾರಿಗೂ ಅರ್ಹತೆ ಇಲ್ಲ. ಆ ಮೊದಲ ಪೆಟ್ಟಿಗೆಗಳಲ್ಲಿ ಆ ಭಗವಂತನಿಗೆ ಸಲ್ಲಿಸುವಂತಹ 2 ಕತ್ತಿಗಳಿರುತ್ತೆ ಮತ್ತು ಮುಖ್ಯವಾಗಿ ಒಂದು ಪ್ರಭಾವಳಿ ಇರುತ್ತೆ. ಆ ಒಂದು ಪೂರ್ಣ ಪುಷ್ಕಲಾಂಬ ಆ ದೇವಿಯರ ವಿಗ್ರಹ ಇರುತ್ತೆ. 2 ಆನೆ, ಒಂದು ಹುಲಿ ಮತ್ತು ಪ್ರಭಾವಳಿ, ಶಂಖ, ಈ ಎಲ್ಲ ಮೊದಲ ಪೆಟ್ಟಿಗೆ ಇರುತ್ತೆ. ಆ ಪೆಟ್ಟಿಗೆ ಮಾತ್ರ ಶ್ರೀಧರ್ಮಶಾಸ್ತ್ರ ಆಲಯಕ್ಕೆ ತೆರಳುತ್ತೆ. ಇನ್ನುಳಿದ 2 ಪೆಟ್ಟಿಗೆಗಳು ಆ ಮಣಿಮಂಟಪದ ಸ್ವಾಮಿ ಅಯ್ಯಪ್ಪನ ಆ ಕ್ಷೇತ್ರಕ್ಕೆ ತೆರಳಿ ಅಲ್ಲಿಂದ ಈ 5 ದಿನಗಳ ಕಾಲ ಉತ್ಸವ ಪ್ರಾರಂಭ ಆಗುತ್ತೆ ಇವತ್ತಿಂದ. ಓಕೆ ನೀವು ಹೇಳ್ತಾ ಇದ್ರಿ, ಈಗ ಅಲ್ಲಿ ಆಭರಣಗಳನ್ನು ಹೊತ್ಕೊಂಡು ಬರ್ತಾ ಇರೋರು ನೇಮ ನಿಷ್ಠೆಗಳಿಂದ ಇರ್ತಾರೆ, ಬಹಳ ಪೂಜಾ ಕೈಂಕರ್ಯಗಳಲ್ಲಿ ಭಾಗಿಯಾಗಿರ್ತಾರೆ ಅಂತ ಹೇಳಿ. ಪ್ರತಿ ವರ್ಷವೂ ಈಗೇನು ನಾವು ನೋಡ್ತಾ ಇದ್ದೀವೋ ಅವರೇ ಹೊರುವಂತಹ ಭಾಗ್ಯ ಇರುತ್ತೆ, ಅಥವಾ ಪ್ರತಿ ಬಾರಿಯೂ ಕೂಡ ಬೇರೆಯವರಿಗೂ ಚಾನ್ಸ್ ಸಿಗುತ್ತೆ? ಯಾಕಂದರೆ ಪ್ರತಿಯೊಬ್ಬರೂ ಆ ಆಸೆಯನ್ನು ಇಟ್ಕೊಂಡಿರ್ತಾರೆ, ಸ್ವಾಮಿಯ ಆಭರಣವನ್ನು ನನ್ನ ತಲೆ ಮೇಲೆ ಹೊತ್ಕೊಳ್ಬೇಕು, ನಾನು ಕೂಡ ಆ ಒಂದು ಭಾಗ್ಯವನ್ನು ಪಡೆದುಕೊಳ್ಬೇಕು ಅನ್ನುವಂತಹ ಆಸೆ ಇರುತ್ತೆ. ಅವರಿಗೆ ಆ ಅವಕಾಶ ಇರುತ್ತಾ, ಅಥವಾ ಬೇರೆ ಬೇರೆ ಭಕ್ತರಿಗೂ ಕೂಡ ಅವಕಾಶ ಸಿಗುತ್ತಾ ಅಂತ? ನಾವು ಸಾಮಾನ್ಯವಾಗಿ 48 ದಿನಗಳ ಕಾಲ ವ್ರತ ಮಾಡಿ ಇರುಮುಡಿಯನ್ನು ತಲೆ ಮೇಲೆ ಇಟ್ಕೊಳ್ಳೋದೇ ನಮ್ಮ ಭಾಗ್ಯ ಅಂತೀವಿ, ಆ ಭಗವಂತ ಅಂತ ನಾವು ಅನ್ನಿಸ್ತೀವಿ. ಆದರೆ ಆ ಭಗವಂತನಿಗೆ ತೊಡಿಸುವ ಆಭರಣವನ್ನು ಹೊತ್ತು ಬರುವಂಥವರು ನಿಜವಾಗ್ಲೂ ಭಾಗ್ಯವಂತರೆ. ಅದು ಗಂಗಾಧರನ್ ಪಿಳ್ಳೈ ಅನ್ನೋ ಒಂದು ಭಾಳಷ್ಟು ಸುಮಾರು 60 ವರ್ಷಗಳ ಕಾಲ ವಯಸ್ಸಾದರೂ ಕೂಡ ಹೊತ್ಕೊಂಡು ಬಂದರು. ಈಗ ಅವರಿಗೆ ವಯೋಸಹಜ ಆಗಿರೋದ್ರಿಂದ ಅವರ ತಂಡ ಹೊತ್ಕೊಂಡು ಬರ್ತಾ ಇದೆ. 26 ಸ್ವಾಮಿಗಳು ತಂಡ ಇದ್ದಾರೆ. ಅವರು ಆ ವಂಶ ಪಾರಂಪರ್ಯವಾಗಿ ಅವರಿಗೆ ಕೊಡ್ತಾರೆ. ಮತ್ತು ಜೊತೆಯಲ್ಲಿ ಬರೋರಿಗೂ ಕೂಡ ಎಲ್ಲರನ್ನೂ ಬಿಡೋದಿಲ್ಲ. ಅದು ಒಂದು ಪಂದಳ ಅರಮನೆಯಿಂದ ಒಂದು ಪರ್ಮಿಷನ್ ತೊಗೊಂಡಿರಬೇಕು. ನಾವು ಪಾಸ್ಪೋರ್ಟ್ಗೆ ಅಪ್ಲೈ ಮಾಡಿದಾಗ ಹೇಗೆ ಪೊಲೀಸ್ ವೆರಿಫಿಕೇಷನ್ ಆಗಿರಬೇಕು, ಅವ್ರ ಮೇಲೆ ಯಾವುದೇ ಒಂದು ಕೇಸ್ ಇರಬಾರ್ದು. ಜೊತೆಯಲ್ಲಿ ಬರೋ ಭಕ್ತಾದಿಗಳಿಗೂ ಕೂಡ ಒಂದು ID ಕಾರ್ಡ್ ಕೊಡ್ತಾರೆ. ಅವ್ರಿಗೆ ಮಾತ್ರ ಅವಕಾಶ ಇರುತ್ತೆ, ಬೇರೆ ಯಾರಿಗೂ ಅವಕಾಶ ಇರಲ್ಲ. ನಾವು ಅದನ್ನು ಕಣ್ಣಲ್ಲಿ ನೋಡ್ಕೊಂಡ್ರೇ ಸಾಕು ಅಂತ ದಾರಿಯುದ್ದಕ್ಕೂ ಭಕ್ತರು ಕಾಯ್ತಾ ಇದ್ದಾರೆ. ಈ ಒಂದು ನಮ್ಮ ಮಕರ ಕಾಲ ಅಂತ ಯಾಕೆ ಮಕರ ಸಂಕ್ರಾಂತಿಯನ್ನು ಬರೋ ವಿಚಾರ ಅದನ್ನು ಹೇಳ್ಬಿಡ್ತೀನಿ ಅಂದರೆ, ನಮ್ಮ ಒಂದು ಈ ಹೊಸ ವರ್ಷದ ಪ್ರಥಮ ಹಬ್ಬ ನಮ್ಮ ಸಂಕ್ರಾಂತಿ, ಸುಗ್ಗಿಯ ಹಬ್ಬ. ಅದರಂತೆ ಮಕರ 1 ಈಗ ಮಲಯಾಳಂ ಮಾಸದಲ್ಲಿ ಮಕರ 1 ಈ ದಿನ ಮಧ್ಯಾಹ್ನ 3 ಗಂಟೆಯಿಂದ ಆ ಒಂದು ನಕ್ಷತ್ರ ಪ್ರಾರಂಭ ಆಗಿದೆ. ಆ ಒಂದು ಮಕರ ರಾಶಿಗೆ ಸೂರ್ಯ ಪ್ರವೇಶ ಮಾಡೋದು. ಇಲ್ಲಿಯವರೆಗೂ ಧನುರ್ ರಾಶಿಯಲ್ಲಿರ್ತಾರೆ. ಆ 6 ತಿಂಗಳ ನಾಳೆಯಿಂದ ಉತ್ತರಾಯಣ ಪುಣ್ಯಕಾಲ. ಈ ಉತ್ತರಾಯಣ ಪುಣ್ಯಕಾಲದಲ್ಲಿ ಆ ಭಗವಂತನ ಒಂದು ಪೂಜಾ ಕೈಂಕರ್ಯಗಳನ್ನು ಮಾಡಿದ್ರೆ ಆ ಭಗವಂತನಿಗೆ ಸಂಪ್ರೀತ ಆಗುತ್ತೆ ಅನ್ನೋ ಒಂದು ಕಾರಣದಿಂದ ಆ ಜ್ಯೋತಿಯ ಸ್ವರೂಪನಾಗಿ ಆ ಭಗವಂತನನ್ನು ಶಬರಿಮಲೆಯಲ್ಲಿ ಕಾಣ್ತಾ ಇದ್ದಾರೆ.